ಎಲ್ಲರಿಗೂ ನಮಸ್ಕಾರ, ಸಸ್ನೇಹ ಪ್ರಣಾಮಗಳು. ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ರತ್ನ 2025 ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇಲ್ಲಿ ಅನೇಕ ವೈದ್ಯರಿಗೆ ಪ್ರಶಸ್ತಿಯನ್ನು ಕೂಡ ನೀಡಲಾಗ್ತಾ ಇದೆ. ವೈದ್ಯ ರತ್ನ ಅನ್ನುವಂಥ ಅದ್ಭುತವಾದಂಥ ಪ್ರಶಸ್ತಿಯನ್ನು ಅನೇಕ ಗಣ್ಯರು ಪಡ್ಕೊಳ್ತಾ ಇದ್ದಾರೆ. ಇನ್ನು ಅನೇಕ ದಿಗ್ಗಜರು ಈ ಪ್ರಶಸ್ತಿಯನ್ನು ಕೊಡೋದಕ್ಕೂ ಕೂಡ ಆಗಮಿಸಿದ್ದಾರೆ. ವೈದ್ಯರು ಅಂತಂದರೆ ಬೇರೆ ಬೇರೆ ಸೆಕ್ಷನ್ಸ್ ಇರುತ್ತೆ. ಇನ್ನು ಅತಿ ಮುಖ್ಯವಾಗಿ ಅಂತಂದರೆ ಅದರಲ್ಲೂ ಹೆಣ್ಣುಮಕ್ಕಳಿಗೆ ಗೈನಕಾಲಜಿಸ್ಟ್ ಬೇಕೇ ಬೇಕು ಅಂತ ಒಬ್ಬ ಗೈನಕಾಲಜಿಸ್ಟ್ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ. ಅವರ ಏಳು ಬೀಳುಗಳು, ಸಕ್ಸಸ್ ಜರ್ನಿ ಜೊತೆಯಲ್ಲಿ ಈಗ ಈ ಅವಾರ್ಡ್ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಹೇಗೆ ಅನ್ನಿಸ್ತಾ ಇದೆ ಅದೆಲ್ಲವನ್ನು ಕೂಡ ಕೇಳ್ತಾ ಹೋಗೋಣ. ಶ್ರೇಯಸ್ ಮೆಟರ್ನಿಟಿ ಹೋಮ್ ಇಲ್ಲಿಂದ ಡಾಕ್ಟರ್ ಅನಿತಾ ಸುನಿಲ್ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಮ್ಯಾಮ್ ಹಾಯ್, ನಮಸ್ತೆ, ವೆಲ್ಕಮ್ ಟು ದಿ ಶೋ. ಇಟ್ಸ್ ಮೈ ಪ್ಲೇಜರ್. ಸೊ ಈಗ ಈ ವೈದ್ಯ ರತ್ನ ಅನ್ನುವಂಥ ಅವಾರ್ಡ್ ನಿಮ್ಗೆ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಎಕ್ಸಾಕ್ಟ್ ಒನ್ ವರ್ಡಲ್ಲಿ ಹೇಳೋದಾದ್ರೆ how are you feeling? We doctors are very proud to receive this award at Ansate. So I especially thank the Signature Media House for honoring our services, especially on women's health and inspiring all the young people and encouraging them to receive these awards. Exactly. And being a doctor, it's not a very easy job, especially for the ladies. So Exactly. Manello Madi, hospital Madi, that is like obstetrics. It's 24 bars are. And namdu bandu very, it's a purely maternity and pediatric sector. Okay. So we are there from past 25 years. Okay. So we call 24 bar 7. So it's mainly we deal with obstetrics and gynecology and infertility treatment. Okay. And we are mainly part on the women's health. Okay, and any menopausal symptoms on that. ಓಕೆ, 25 ವರ್ಷಗಳ ಸೇವೆ ಗುರುತಿಸಿ ಈಗ ಸಿಗ್ನೇಚರ್ ಮೀಡಿಯಾ ಹೌಸಿಂದ ವೈದ್ಯ ರತ್ನ ಅನ್ನುವಂಥ ಒಂದು ಜೆಮ್ ಬಂದು ತಲೆ ಮೇಲೆ ಕೂತ್ಕೊಳ್ತಾ ಇದೆ. ಹೌ ಆರ್ ಯು ಫೀಲಿಂಗ್? ಆ ಫೀಲಿಂಗ್ ಹೇಗಿದೆ? It was very exciting moment for all of us. Okay. And ಈ ಅವಾರ್ಡ್ಗೋಸ್ಕರ ಮೇ ಬಿ ತುಂಬ ವರ್ಷದಿಂದ ಕಾಯ್ತಿದ್ವಿ ಅನ್ಸುತ್ತೆ. Okay. So we feel very proud. Okay, and we also thank Signature Media House. Thank you so much, for honoring all the doctors for their services in all the fields. ದಟ್ಸ್ ಅ ಪ್ಲೆಜರ್ ಬಿಕಾಸ್ ವೈದ್ಯರನ್ನು ಗುರುತಿಸೋದ್ರ ಜೊತೆಗೆ ಅವರಿಗೆ ಒಂದು ಗೌರವ ಕೊಡೋದಿದೆಯಲ್ಲ, ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಆ್ಯಕ್ಚುಲಿ. ಜೊತೆಯಲ್ಲಿ ಈಗ ನೀವಾಗಲೇ ಮೆನ್ಷನ್ ಮಾಡಿದ್ರಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಯು ಸೈಡ್ ಇಟ್ಸ್ ರಿಯಲಿ ಹಾರ್ಡ್ ಅಂತ, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ? ಜೊತೆಗೆ ಅನೇಕರು ವೈದ್ಯರಾಗಬೇಕು, ಗೈನಿ ಆಗಬೇಕು ಅಂತ ಬಯಸ್ತಾರೆ. ಮೇ ಬಿ ಇಟ್ಸ್ ಲೈಕ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಅನ್ಸುತ್ತೆ. ಬಿಕಾಸ್ ಸಮ್ ಪ್ರಿಫರ್ಸ್ ಟು ಡೂ ಈಸಿ ಜಾಬ್ ಅಂಡ್ ಸಮ್ ಪ್ರಿಫರ್ಸ್ ಟು ಡೂ ಹೆಕ್ಟಿಕ್. And OBG is really hectic. It's like a person who has a passionate for this can go ahead with this, I believe. Okay. ಎಷ್ಟು ಡೆಲಿವರಿ ಮಾಡಿಸಿದ್ದೀರಾ? Can I ask? Yeah. In a month we do around 60 deliveries. My God. It's hardly ours is just 30-bedded hospital. Okay. Per day we have approximately 3 to 4 deliveries. Oh my and God. we do all labdectomies, all infertility cases also. So gynec we had some around 15 to 20 cases. So overall we'll be having 100 cases per month. So namdu bandu Bangalore rural, it's a main center compared to all the medical colleges also MBJ Medical College, and nearby is we have East Point. Okay. Yeah. So and Akash also, compared to all those we have in a month around approximately 60 to 70 deliveries. Wow, that's So a and we wonderful number. encourage more for normal delivery. Yeah. That's really needed. Need of the hour ಅಂತ ಹೇಳ್ಬೋದು. And I really want to add one thing, special message for women. ಆಗಲೇ ಮೆನ್ಷನ್ ಮಾಡಿರೋದು ಕೇಳ್ತಾ ಇದ್ದೀನಿ. ಸ್ಪೆಷಲ್ ಮೆಸೇಜ್ ಅನ್ನು So I think women's health is very precious. So all the women have to take care of that. So apart of all those things, so women's health is her strength and everybody's strength, I think. ಆ ಸ್ಟ್ರೆಂತ್, ಆ ಸೇವೆ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಜೊತೆಗೆ ನೀವು ಅನೇಕ ವರ್ಷಗಳಿಂದ ಕಾಯ್ತಾ ಇದ್ದಂಥ ಒಂದು ವೈದ್ಯ ರತ್ನ ಅನ್ನುವಂಥ ಅವಾರ್ಡ್ ಕೂಡ ನಿಮ್ಮನ್ನು ಹುಡ್ಕೊಂಡು ಬಂದಿದೆ. ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ವೆರಿ ಬೆಸ್ಟ್. ಇದೇ ರೀತಿಯಲ್ಲಿ ನಿಮ್ಮ ಸೇವೆ ಮುಂದುವರಿಲಿ. ನಾವು ಕೂಡ ಆವಾಗ ನಿಮ್ಮನ್ನು ಗುರುತಿಸುವಂತಾಗಲಿ ಅನ್ನೋದೇ ನಮಗೂ ಕೂಡ ಆಶಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಈ ವೈದ್ಯ ರತ್ನ ಅವಾರ್ಡನ್ನು ಪಡ್ಕೊಳ್ತಾ ಇರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್. Thank you. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡಾಕ್ಟರ್ ಅನಿತಾ ಕೆ. ಡಾಕ್ಟರ್ ಅನಿತಾ ಕೆ ಚಿಂತಾಮಣಿಯಲ್ಲಿ ಹುಟ್ಟಿ ಬೆಂಗಳೂರಿನ ಹೊಸಕೋಟೆಯನ್ನು ವೈದ್ಯಕೀಯ ಕಾರ್ಯಕ್ಷೇತ್ರವಾಗಿಸಿಕೊಂಡು ಸೇವೆ ಸಲ್ಲಿಸ್ತಾ ಇರುವ ಡಾಕ್ಟರ್ ಅನಿತಾ ಕೆ ಅವರ ತಾಯಿ ತಂದೆಯರು ಶ್ರೀ ಕೋಣಪ್ಪ ಹಾಗೂ ಶ್ರೀಮತಿ ಸರಸ್ವತಿ. MBBS, TGO ಇನ್ಫರ್ಟಿಲಿಟಿ ಹಾಗೂ ಲ್ಯಾಪ್ರೋಸ್ಕೋಪಿಯನ್ನು ಅಭ್ಯಾಸ ಮಾಡಿರೋ ಡಾಕ್ಟರ್ ಅನಿತಾ ಕೆ ಅವರು ಡಾಕ್ಟರ್ ಸುಧಾ ಬೆನಕಟ್ಟಿ ಅವರ ಬಳಿ ಪ್ರಾಕ್ಟೀಸ್ ಆರಂಭಿಸಿದ್ರು.
ತಮ್ಮ 14 ವರ್ಷಗಳಿಗೂ ಅಧಿಕ ಎಕ್ಸ್ಪೀರಿಯನ್ಸ್ನಲ್ಲಿ ಶ್ರೇಯಸ್ ಮೆಟರ್ನಿಟಿ ಹೋಮ್ನ ಮೂಲಕ 9,000ಕ್ಕೂ ಅಧಿಕ ಮಂದಿ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಗುಣಪಡಿಸಿದ್ದಾರೆ. ಬಡವರಿಗೆ ಉಚಿತ ಚಿಕಿತ್ಸೆ, ಫ್ರೀ ಹೆಲ್ತ್ ಕ್ಯಾಂಪ್ಗಳು, ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗಾಗಿ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಂಗಳು, ಹೀಗೆ ವಿವಿಧ ಸೇವಾ ಕಾರ್ಯಗಳಲ್ಲಿ ಸದಾ ತೊಡಗಿಸಿಕೊಂಡಿರೋ ಡಾಕ್ಟರ್ ಅನಿತಾ ಕೆ ಅವರಿಗೆ ಹೆಲ್ತ್ ಎಕ್ಸಲೆನ್ಸ್ ಅವಾರ್ಡ್ಗಳಂತಹ ಪ್ರತಿಷ್ಠಿತ ಸನ್ಮಾನಗಳು ಒಲಿದಿವೆ. ಇನ್ಫರ್ಟಿಲಿಟಿ ಹಾಗೂ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಲಿಸ್ಟ್ ಆಗಿರೋ ಡಾಕ್ಟರ್ ಅನಿತಾ ಕೆ ಅವರಿಗೆ ಇಂದು ಸಿಗ್ನೇಚರ್ ಮೀಡಿಯಾ ಹೌಸ್ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡ್ಸ್ 2025 ನೀಡಿ ಸನ್ಮಾನಿಸುತ್ತಿದೆ. ಡಾಕ್ಟರ್ ಅನಿತಾ ಕೆ